ದಿಸ್ ಇಸ್ ಪಾರ್ಟ್ 6 ವಿಡಿಯೋ. ಹಿಂದಿನ ವಿಡಿಯೋಗಳಲ್ಲಿ ನಾವು ರೆಸಿಸ್ಟೆನ್ಸ್ಗೆ ಫಾರ್ಮುಲಾನ ನಾವು ಫೈಂಡ್ ಔಟ್ ಮಾಡಿದ್ವಿ. ಅದೇ ಥರ ರೆಸಿಸ್ಟಿವಿಟಿ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಬಗ್ಗೆಯೂ ಮೀನಿಂಗ್ ಎಲ್ಲ ತಿಳ್ಕೊಂಡಿದ್ವಿ. ಸ್ಟಿಲ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ರೆಸಿಸ್ಟಿವಿಟಿ, ಕಂಡಕ್ಟೆನ್ಸ್, ಕಂಡಕ್ಟಿವಿಟಿ ನೋಡೋಣ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಆಫ್ ಕಂಡಕ್ಟರ್ ಅಂತ ಏನು ಹೇಳ್ತಿದ್ದೀವಿ, ಅದರ ಒಂದು ರೆಸಿಸ್ಟೆನ್ಸ್ ಆಫ್ ದ ಯೂನಿಟ್ ಲೆಂತ್ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ರೆಸಿಸ್ಟಿವಿಟಿ ಡಸ್ ನಾಟ್ ಡಿಪೆಂಡ್ಸ್ ಆನ್ ಇಟ್ ಡೈಮೆನ್ಷನ್ ಅನ್ನೋ ಒಂದು ವರ್ಡನ್ನು ಹೇಳಿದ್ದೆ, ಹಾಗಾಗಿ ಮತ್ತೆ ಅದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ. ಪದೇ ಪದೇ ಅದನ್ನು ನೆನೆಸ್ಕೋತಾ ಇರಿ. ದಿಸ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ಅಂತ ಹೇಳಿದರು. ಹಾಗಾಗಿ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ನೇಚರ್ ಆಫ್ ದ ಮೆಟೀರಿಯಲ್ ಅಂತ ಹೇಳಿದರು ಅವರು. ಆ್ಯಂಡ್ ದಿಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಈಸ್ ಆಲ್ಸೋ ಡಿಫೈನ್ಡ್ ಆಸ್ ದ ರೆಸಿಸ್ಟೆನ್ಸ್ ಆಫ್ ಯೂನಿಟ್ ಕ್ಯೂಬ್ ಆಫ್ ಮೆಟೀರಿಯಲ್ ಆಫ್ ಗಿವನ್ ಕಂಡಕ್ಟರ್ ಅಂತಲೂ ಹೇಳ್ತಿದ್ದಾರೆ. ಅದರ ಎಸ್ಸೆ ಯೂನಿಟ್ಟು ಇದೆಲ್ಲ ಮೀನಿಂಗ್ ಗೊತ್ತಿದೆ ನಮಗೆ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಇದೆಲ್ಲ ಅದನ್ನು ಹೀಗೂ ಡಿಫೈನ್ ಮಾಡ್ತಿದ್ದಾರೆ ಅನ್ನೋ ಒಂದು ಐಡಿಯಾ ಗೊತ್ತಿರಲಿ ಅಂತ ಹೇಳಿ. ಈಗ ಆರ್ ಇಸ್ ಈಕ್ವಲ್ ಟು ಈ ಫಾರ್ಮುಲಾ ಡಿಫೈನ್ ಮಾಡ್ಕೊಂಡಿದ್ವಿ, ನಮ್ಮ ಒಂದು ರೆಸಿಸ್ಟಿವಿಟಿಗೆ ಈಕ್ವೇಟ್ ಮಾಡ್ಕೊತಿದ್ವಿ. ಈಗ ರೆಸಿಸ್ಟಿವಿಟಿನ ಇನ್ನೊಂದು ರೀತಿಲಿ ತಗೊಳ್ಳೋಣ. ಅದನ್ನು ಯಾವ ರೀತಿಯಾಗಿ ಇನ್ನೊಂದು ರೀತಿಲಿ ಫಾರ್ಮುಲಾ ಹೇಗೆ ಬರಿಬೋದು ಅನ್ನೋದನ್ನು ನೋಡೋಣ. ನಮ್ಮ ಡ್ರಿಫ್ಟ್ ವೆಲಾಸಿಟಿಗೆ ಈ ರೀತಿಯಾಗಿ ಗೊತ್ತಿದೆ, E/m ಟೋ ಅದೆಲ್ಲ ಬರೆದಿದ್ವಿ, ನಮ್ಮ ಆವ್ರೇಜ್ ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳಿ. ಜೊತೆಗೆ E ಈಸ್ ಈಕ್ವಲ್ ಟು V/L ಅನ್ನೋ ಬರೆದಿದ್ವಿ. ರೀಪ್ಲೇಸ್ ಮಾಡಿದಾಗ VD ಈಸ್ ಈಕ್ವಲ್ ಟು EV/L ಇಷ್ಟ ಆಯಿತು. ಅದೇ ಥರ I ಈಸ್ ಈಕ್ವಲ್ ಟು NAE/VD. ಇದು ನಮ್ಮ ಡ್ರಿಫ್ಟ್ ವೆಲಾಸಿಟಿಗೂ ಕರೆಂಟ್ಗೂ ಇರುವಂತಹ ಒಂದು ಹೋಲಿಕೆ, ನಾವು ಲಿಂಕ್ ಮಾಡಿದ್ವಿ ಈ ಫಾರ್ಮುಲಾ ಥ್ರೂ. VDಗೆ ಈಕ್ವೇಟ್ ಮಾಡಿಕೊಂಡ್ರೆ ಈ ಥರ ಸಿಕ್ತು. ಸೊ ಹಾಗಿದ್ರೆ ಎರಡೂ VDಗೆ ಈಕ್ವೇಟ್ ಆಗ್ತಿದೆ ಅಂತಂದರೆ ಆಗ ನಮಗೆ ಈ ಒಂದು ಫಾರ್ಮುಲಾ ಸಿಗುತ್ತೆ. ಜೊತೆಗೆ V/I ಅಂದರೆ ನಮಗೆ ರೆಸಿಸ್ಟೆನ್ಸು, ಅದಕ್ಕೆ ಈ ವಿನ ಈ ಕಡೆ ಕಳಿಸ್ಕೊಂಡು ಐನ ಈ ಕಡೆ ಹಾಕ್ಕೊಂಡು ನಾವು ಇಂಟರ್ಚೇಂಜ್ ಮಾಡ್ಕೊಳ್ತೀವಿ. ಸೊ ಫೈನಲಿ ವಿ ಆರ್ ಅರೈವ್ಡ್ ದಿಸ್ ಫಾರ್ಮುಲಾ. ಟೆಕ್ಸ್ಟ್ ಬುಕ್ಕಲ್ನೆಲ್ಲ ಡೈರೆಕ್ಟಾಗಿ ಈ ಫಾರ್ಮುಲಾ ಬರೆದಿದ್ದಾರೆ, ಬಟ್ ಹೌ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ದಿಸ್ ಈಸ್ ಹೌ ವಿ ಗಾಟ್ ಇಟ್, ಆರ್ ಇಸ್ ಈಕ್ವಲ್ ಟು. ಸೊ ಹಾಗಿದ್ರೆ ಆರ್ ಇಸ್ ಈಕ್ವಲ್ ಟು ಈ ಒಂದು ಫಾರ್ಮುಲಾ ಸಿಗುತ್ತೆ. ಈಗ ನಮ್ಮ ಈ ರೆಸಿಸ್ಟಿವಿಟಿಗೆ ಈ ಆರ್ ವ್ಯಾಲ್ಯೂನ ಹಾಕಿದಾಗ ನಮಗೆ ಫೈನಲಿ ವಿ ಆರ್ ಅರೈವ್ಡ್ ಎಟ್ ದಿಸ್ ಫಾರ್ಮುಲಾ. ನಾನು ಹೇಗೆ ಇದನ್ನು ನೆನ್ಪಿಟ್ಕೊಂಡಿದ್ದೀನಿ ಅಂತಂದರೆ ರೋ ಇಸ್ ಈಕ್ವಲ್ ಟು m/ನೀಟ್, ಐ ಆಮ್ ನೀಟ್ ಅಂತ ಹೇಳಿ ನೆನ್ಪಿಟ್ಕೊಂಡಿದ್ದೀನಿ. ಸೊ ನೆನಪಲ್ಲಿರುತ್ತೆ, ರೆಸಿಸ್ಟಿವಿಟಿಗೆ ಇನ್ನೊಂದು ಫಾರ್ಮುಲಾ ಇದು. ಮಾಸ್ ಆಫ್ ದ ಎಲೆಕ್ಟ್ರಾನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಆ್ಯಂಡ್ ನಂಬರ್ ಆಫ್ ಚಾರ್ಜಸ್, ಚಾರ್ಜ್ ಆಫ್ ಎಲೆಕ್ಟ್ರಾನು ಟು ರಿಲ್ಯಾಕ್ಸೇಷನ್ ಟೈಮ್. ಹಾಗಿದ್ರೆ ಈ ಒಂದು ರೆಸಿಸ್ಟಿವಿಟಿ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n ಆಗಿದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು m ಆಗಿದೆ. ಅದನ್ನು ಮೆನ್ಷನ್ ಮಾಡ್ತಿದ್ದಾರೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ದ ನಂಬರ್ ಆಫ್ ಡೆನ್ಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್, ಎಷ್ಟು ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿ. ರಿಲ್ಯಾಕ್ಸೇಷನ್ ಟೈಮಿಗೂ ಇನ್ವರ್ಸ್ಲಿ ಪ್ರಪೋರ್ಷನಲು. ಆ್ಯಂಡ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿದೆ. ಅದನ್ನು ಹೇಗೆ ಹೇಳ್ಬೋದು ಅಂತಂದರೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಯಿತು ಅಂದರೆ ರಿಲ್ಯಾಕ್ಸೇಷನ್ ಟೈಮ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಟೆಂಪ್ರೇಚರ್ ಇನ್ಕ್ರೀಸಸ್, ರೆಸಿಸ್ಟಿವಿಟಿ ಆಲ್ಸೋ ಇನ್ಕ್ರೀಸಸ್ ಅಂತ ನಾವು ಇಲ್ಲಿ ಹೇಳ್ಬೋದು. ಟೆಂಪ್ರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ, ರೆಸಿಸ್ಟೆನ್ಸ್ಗೂ ರೆಸಿಸ್ಟಿವಿಟಿಗೂ ಎರಡೂ ಕಂಪೇರ್ ಮಾಡ್ತಾ ಬರೋಣ. ನಮ್ಮ ಟೆಂಪ್ರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳಿ ಓಮ್ಸ್ ಲಾ ಆದಮೇಲೆ ಓದ್ಬಿಟ್ಟು ಒಂದಿಷ್ಟು ಫಾರ್ಮುಲಾಗಳನ್ನು ಬರ್ಕೊಂಡಿದ್ವಿ, R0 ಅಂತೆಲ್ಲ ಹೇಳಿ ಅಲ್ವಾ. ಆ ಫಾರ್ಮುಲಾನ ಸ್ವಲ್ಪ ಬರ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. R0 ಟೈಮ್ಸ್ 1 + α_t + βt² ಅಂತ ಹೇಳಿ. ಇದು ಒಂದು ಸೀಕ್ವೆನ್ಸ್ ಇದೆ. ನಾನು ಕ್ಲಾಸ್ ಆದಮೇಲೆ ನನಗೆ ಅನಿಸ್ತು, ನಾನು ಇದನ್ನು ಯಾಕೆ ಮೆನ್ಷನ್ ಮಾಡಲಿಲ್ವಲ್ಲ ಅಂತ ಹೇಳಿ. ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಟೈಪ್ ಬರುತ್ತಿದ್ದು ಅಂತ ಹೇಳಿ ಹೇಳಿದೆ ಅಷ್ಟೇ, ಬಟ್ ಹೌ ವಿ ಗಾಟ್ ಇಟ್ ಅನ್ನೋದನ್ನು ಮೆನ್ಷನ್ ಮಾಡಿರಲಿಲ್ಲ ನಾನು. ಇದು ಒಂದು ಸೀಕ್ವೆನ್ಸ್ ಇದೆ, ಆ ಸೀಕ್ವೆನ್ಸ್ ಬೇಸಿಸ್ ಮೇಲೆ ನಾವು ಈ ಥರ ಬರೀಬೇಕು ಅನ್ನೋ ಒಂದು ರೂಲ್ಸು. ಸೊ ಇದರಲ್ಲಿ ಟೆಂಪ್ರೇಚರ್ ವೇರಿಯೇಷನ್ ಏನು ಅಷ್ಟೊಂದು ಇರಲ್ಲ ಅಂಥೇಳಿ ನಾವು ಇದನ್ನು ಬಿಟ್ಬಿಟ್ಟು ಉಳಿದಿದ್ದಿಷ್ಟೇ ಬರ್ಕೊಂಡಿದ್ವಿ. R ಇಸ್ ಈಕ್ವಲ್ ಟು R0 ಅಥವಾ RT ಇಸ್ ಈಕ್ವಲ್ ಟು R0, 1 + α_t ಅನ್ನೋದನ್ನು ಅಷ್ಟೇ ತೊಗೊಂಡಿದ್ವಿ. ಆ್ಯಂಡ್ ಫೈನಲಿ ಆಲ್ಫಾ ಇಸ್ ಈಕ್ವಲ್ ಟು RT - R0 ಡಿವೈಡೆಡ್ ಬೈ R0 ಟೈಮ್ T ಅಂತ ಹೇಳಿ ಬರೆದಿದ್ವಿ. ಆ್ಯಕ್ಚುಲಿ T-0 ಅಂತಲೂ ಬರ್ಕೋಬೋದು, ಬಿಕಾಸ್ ಇಲ್ಲಿ ಟೆಂಪ್ರೇಚರ್ ಒಂದು T ಆದರೆ ಇನ್ನೊಂದು 0 ಡಿಗ್ರಿ ಸೆಲ್ಸಿಯಸ್ ಇದೆ ಹಾಗಾಗಿ. ಅಥವಾ ಇದನ್ನು ನಾವು ಎರಡೆರಡು ಡಿಫ್ರೆಂಟ್ ಟೆಂಪ್ರೇಚರ್ಸ್ ಇದೆ, 0 ಡಿಗ್ರಿ ಅಲ್ಲ ಇನ್ನೊಂದಿದೆ ಅಂತ ಅಂದರೆ ಆಗ ನಾವು ಇನ್ನೊಂದು ಥರ ಬರಿಬೋದಿತ್ತು, R2 - R1 ಡಿವೈಡೆಡ್ ಬೈ R1. ಇನಿಷಿಯಲಿ ಎಷ್ಟಿತ್ತು ಅದು T2 - T1 ಅಂತ ಹೇಳಿ ಇದನ್ನು ಬರಿಬಹುದು. ದಿಸ್ ಇಸ್ ಫಾರ್ ಟೆಂಪ್ರೇಚರ್ ಕೋಫಿಷಿಯೆಂಟ್ ಕಲ್ತಿದ್ವಿ. ಅದೇ ಥರನೇ ರೆಸಿಸ್ಟಿವಿಟಿಗೂ ಸಹಿತ ನಮ್ಮ ಫಾರ್ಮುಲಾ ಈ ರೀತಿಯಾಗಿದೆ. ಸೊ ಟೆಂಪ್ರೇಚರ್ ಕೋಫಿಷಿಯೆಂಟನ್ನು ಕಲಿಬೇಕಾದ್ರೆ ಈ ರೀತಿಯಾಗಿ ನೋಡ್ಬೋದು. ಸೊ ಫೈನಲಿ ಹೇಳೋದಾದರೆ ರೆಸಿಸ್ಟಿವಿಟಿ ಚೇಂಜಸ್ ವಿತ್ ಟೆಂಪ್ರೇಚರ್ ಅನ್ನೋದನ್ನು ಇಲ್ಲಿ ನಮಗೆ ಡಿಫ್ರೆನ್ಸಿಯೇಷನ್ ಬರೆಯೋದ್ರ ಮೂಲಕ ಮೆನ್ಷನ್ ಮಾಡಿದ್ದಾರೆ. ಸೊ ಆಲ್ಫಾ ಪಾಸಿಟಿವ್ ಇರುತ್ತೆ, ಸೇಮ್ ಆ್ಯಸ್ ಲೈಕ್ ರೆಸಿಸ್ಟೆನ್ಸಲ್ಲಿ ಇದ್ದ ಹಾಗೆ ಮೆಟಲ್ಸು ಟೆಂಪ್ರೇಚರ್ ಕೋಫಿಷಿಯೆಂಟು ಪಾಸಿಟಿವ್ ಇರುತ್ತೆ. ಅದರ ಅರ್ಥ ಏನಪ್ಪ ಅಂದರೆ ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೆಮಿಕಂಡಕ್ಟರ್ಗೆ ಏನಾಗ್ತದೆ ಅಂದರೆ ಡಿಕ್ರೀಸ್ ಆಗುತ್ತೆ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್.
ಅಲಾಯ್ಸ್ಗೆ ಏನಾಗುತ್ತೆ ಅಂದರೆ ಲೈಕ್ ಅಲ್ಲಿ ಹೇಳಿದ್ವಿ ಇಟ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಟೆಂಪ್ರೇಚರ್ ಅಂಥೇಳಿ, ಅದೇ ಥರನೇ ಇಲ್ಲೂ ವೀಕ್ ಡಿಪೆಂಡೆನ್ಸ್ ಆನ್ ಟೆಂಪ್ರೇಚರ್ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಎಲೆಕ್ಟ್ರಿಕ್ ಫ್ಯೂಸ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಇಟ್ ಈಸ್ ಮೇಡಪ್ ಆಫ್ ಅಲಾಯ್ ಅಂತ ಹೇಳಿ. ನಮ್ಮ ಹಿಂದಿನ ಒಂದು ಕ್ಲಾಸ್ಗಳಲ್ಲಿ ಅಂದರೆ 7th 8th 9th 10th ಟೆಕ್ಸ್ಟ್ ಬುಕ್ಸಲ್ಲಿ 2 ಅಲಾಯ್ಸ್ ಅಷ್ಟೇ ಮೆನ್ಷನ್ ಮಾಡಿದ್ವಿ. ಬಟ್ ಇಲ್ಲಿ ನೋಡಿ PUC ಟೆಕ್ಸ್ಟ್ ಬುಕ್ನಲ್ಲಿ ಜಿಂಕ್, ಕಾಪರ್, ಸಿಲ್ವರ್, ಅಲ್ಯೂಮಿನಿಯಂ ಇಷ್ಟು ಅಲಾಯ್ಸನ್ನು ಯೂಸ್ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಸೊ ಅಲಾಯ್ ಹಾಗಿದ್ರೆ ಅದರ ಒಂದು ಡಿಪೆಂಡೆನ್ಸಿ ಲೋ ರೆಸಿಸ್ಟಿವಿಟಿ ಅಂತ ಹೇಳ್ತಿದ್ದಾರೆ. ಅಲಾಯ್ಸ್ ಹ್ಯಾವ್ ಅ ಲೋ ರೆಸಿಸ್ಟಿವಿಟಿ, ದಿಸ್ ಕಾಸ್ ವೈರ್ ಟು ಮೆಲ್ಟ್. ಸೊ ಈ 5 ಮೋರ್ ದ್ಯಾನ್ ಸೇಫರ್ ಝೋನ್ ಇಂತನೂ ಅಥವಾ ಒಂದು ರೇಟಿಂಗ್ ಇರುತ್ತಲ್ಲ, 5 ಆಂಪಿಯರ್ ರೇಟಿಂಗ್ ಅಂತೆಲ್ಲ ಇರುತ್ತಲ್ಲ, ಆ ರೇಟಿಂಗ್ ಬಿಟ್ಟು ಆ 5 ಆಂಪಿಯರ್ಗಿಂತನೂ ಜಾಸ್ತಿ ಕರೆಂಟ್ ಬಂತು ಅಂದರೆ ಆ ಒಂದು ಫ್ಯೂಸ್ ಏನಾಗ್ತಾಯಿತ್ತು, ಮೆಲ್ಟ್ ಆಗ್ತಾಯಿತ್ತು. ಇದು ಜಸ್ಟ್ ಅನ್ ಐಡಿಯಾ, ಯಾಕೆ ಅನ್ನೋದಕ್ಕೆ ಮೆಲ್ಟ್ ಆಗ್ತಿತ್ತು ಅನ್ನೋದಕ್ಕೆ ವಿತ್ ಕಾನ್ಸೆಪ್ಟ್ ಆಫ್ ರೆಸಿಸ್ಟಿವಿಟಿ ಇಟ್ಕೊಂಡ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಎಲೆಕ್ಟ್ರಿಕ್ ಫ್ಯೂಸ್ ಅಂದ್ರೇನು ಅವೆಲ್ಲನೂ ನಾವು ಬೇಸಿಕ್ಕಾಗಿ 10th ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಓದಿರ್ತೀವಿ. ಸೊ ಕಂಡಕ್ಟೆನ್ಸ್ ಆ್ಯಂಡ್ ಕಂಡಕ್ಟಿವಿಟಿ. ಸೊ ಕಂಡಕ್ಟೆನ್ಸ್ ರೆಸಿಸ್ಟೆನ್ಸಿಗೆ ಕಂಪೇರ್ ಮಾಡಿ, ಕಂಡಕ್ಟಿವಿಟಿನ ರೆಸಿಸ್ಟಿವಿಟಿ ಕಂಪೇರ್ ಮಾಡಿ. ಕಂಡಕ್ಟೆನ್ಸನ್ನು ರೆಸಿಸ್ಟೆನ್ಸ್ಗೆ, ಹಾಗಿದ್ರೆ 1/R ಅಂದರೆ G, ದಟ್ ಈಸ್ ಕಂಡಕ್ಟೆನ್ಸ್. 1/Ohm, 1/Ohmಗೆ ಇನ್ನೊಂದು ಹೆಸರಿದೆ ಸೈಮನ್. ಕಂಡಕ್ಟಿವಿಟಿ ಅಂದರೆ ಸಿಗ್ಮಾ, ಅಂದರೆ ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ, ಅಥವಾ ಇಟ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್ ವಿತ್ ರೆಸಿಸ್ಟಿವಿಟಿ. ಹಾಗಿದ್ರೆ 1/Ohm/ಮೀಟರ್, ಓಮ್ ಮೀಟರ್, ಹಾಗಿದ್ರೆ per ohm per meter ಆಯಿತು. ಸೊ ಸೈಮನ್ ಆಗುತ್ತೆ, ಸೈಮನ್ per ಮೀಟರ್ ಆಯಿತು. ಎರಡರದ್ದು ಡೈಮೆನ್ಷನ್ ಫಾರ್ಮುಲಾ ಬರೆದಿದ್ದೀನಿ ನಾನು. ಆ್ಯಕ್ಚುಲಿ ನೀವು ನೋಡಿರ್ಬೋದು ಡೈಮೆನ್ಷನ್ ಫಾರ್ಮುಲಾಗೆ ಅಷ್ಟು ಒತ್ತನ್ನು ಕೊಡ್ತಾ ಇಲ್ಲ ಸದ್ಯಕ್ಕೆ, ಬಟ್ ಅದನ್ನೇ ಒಂದು ವಿಡಿಯೋ ಮಾಡಿಕೊಡ್ತೀನಿ ಸಪ್ರೇಟಾಗಿ. ಈಗಲ್ಲ, ಇನ್ನೂ ತುಂಬ ಟೈಮ್ ಬೇಕು ನನಗೆ, ಯಾಕಂದರೆ ಸುಮಾರು ಫಾರ್ಮುಲಾಸ್ಗಳು ಡಿಸ್ಕಷನ್ ಆಗಬೇಕು ನಂತರ. ಈಗ ಕರೆಂಟ್ ಡೆನ್ಸಿಟಿಗೂ ಸಿಗ್ಮಾಗೂ ಮತ್ತು ಈಗೂ ಇರುವಂತಹ ಒಂದು ಡಿಫ್ರೆನ್ಸ್ ಲೈಕ್ ಕಂಪ್ಯಾರಿಸನ್ನ ಅಥವಾ ರಿಲೇಷನ್ಶಿಪ್ಪನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಇನ್ನೊಂದು ಹೆಸರಿದೆ, ಮೈಕ್ರೋಸ್ಕೋಪಿಕ್ ಫಾರ್ಮ್ ಆಫ್ ದ ಓಮ್ಸ್ ಲಾ ಅಂತ ಹೇಳ್ತಿದ್ದಾರೆ. V = IR ಬದಲು ನಾವು EMF ಅಥವಾ Eಗೆ ರಿಲೇಟ್ ಮಾಡ್ಕೊಂಡು ಎಲೆಕ್ಟ್ರಿಕ್ ಫೀಲ್ಡ್ ಅನ್ಕೋತೀನಿ, ಎಲೆಕ್ಟ್ರಿಕ್ ಫೀಲ್ಡಿಗೆ ಕಂಪೇರ್ ಮಾಡ್ಕೊಂಡು ಹೇಳ್ತಿದ್ದೀವಿ. ಸೊ ಡ್ರಿಫ್ಟ್ ವೆಲಾಸಿಟಿಗೂ ಮತ್ತು ಕರೆಂಟ್ಗೂ ಇರುವಂಥ ರಿಲೇಷನ್ಶಿಪ್ ಫಾರ್ಮನ್ನ ತೊಗೊಂಡು ವಿಡಿಗೆ ಇನ್ನೊಂದಿದೆ, ಇದು ಆಗಲೇ ತಾನೇ ನೆನಪು ಮಾಡ್ಕೊಂಡಿದ್ವಿ ಅಲ್ವಾ, ಅಪ್ಲೈ ಮಾಡಿಕೊಂಡು ಇಷ್ಟು ಬರ್ಕೊಳ್ತೀವಿ. I/A, ಐನ ಮತ್ತು ಎನ ಈ ಕಡೆ ತೊಗೊಳ್ತೀವಿ, ಇಷ್ಟು ಸಿಕ್ತು. I/A ಅಂದರೆ ಈ ಕರೆಂಟ್ ಡೆನ್ಸಿಟಿ ಅಂದ್ರೆ ಮೀನಿಂಗ್ ಅಷ್ಟು, ಅಂದರೆ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಇನ್ ಅ ಗಿವನ್ ಏರಿಯಾ, ದಟ್ ಈಸ್ ಕಾಲ್ಡ್ ಆಸ್ ಕರೆಂಟ್ ಡೆನ್ಸಿಟಿ. ಆ್ಯಂಡ್ ದಿಸ್ ಈಸ್ ವಾಟ್ ವಿ ಹ್ಯಾವ್ ನೀಟ್, ಆಗಲೇ ಹೇಳಿದ್ನಲ್ಲ ಐ ಆಮ್ ನೀಟ್ ಅಂತ ಹೇಳಿ, ದಟ್ ಈಸ್ ವಾಟ್ ದ ರೋ. ಹಾಗಿದ್ರೆ ಇಲ್ಲಿ 1/ρ ಉಲ್ಟಾ ಇದೆ ಇಂಟು E. ಸೊ ದಿಸ್ ಈಸ್ ದ ಫಾರ್ಮುಲಾ ಆಫ್ 1/ρ ಅಂದರೆ ಎಷ್ಟು, ಸಿಗ್ಮಾ. ದಟ್ ಈಸ್ ವಾಟ್ ವಿ ಹ್ಯಾವ್ ರಿಲೇಷನ್ಶಿಪ್ ಬಿಟ್ವೀನ್ ದೀಸ್ ಟು. ಸಿಗ್ಮಾ ಅಂದರೆ ಕಂಡಕ್ಟಿವಿಟಿ ಅಲ್ವಾ, ಅದೇ ಕಂಡಕ್ಟಿವಿಟಿ ಇವನ್ನೆಲ್ಲ ಕನೆಕ್ಟ್ ಮಾಡ್ಕೊಂಡ್ವಿ. ಈಗ ಸೆಲ್ಸ್, EMF ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಮೂರನ್ನು ಕಂಪೇರ್ ಮಾಡ್ತೀವಿ. ಸೆಲ್ಸ್ ಅಂದರೆ ನಮ್ಮ ಮನೆಗಳಲ್ಲಿ ಯೂಸ್ ಮಾಡುವಂಥ ಎಲೆಕ್ಟ್ರಿಕ್ ಸೆಲ್. ಇಟ್ ಈಸ್ ದ ಸೋರ್ಸ್ ವೇರ್ ಕೆಮಿಕಲ್ ರಿಯಾಕ್ಷನ್ ಈಸ್ ಕನ್ವರ್ಟಿಂಗ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇದರಲ್ಲೇ ಏನಾಗ್ತಿದೆ, ಇದೊಂದು ಸೋರ್ಸ್ ಆಫ್ ಎನರ್ಜಿ ಆಗಿದೆ. ಇದು ಕಂಟಿನ್ಯೂಸ್ ಫ್ಲೋ ಆಫ್ ಚಾರ್ಜ್ನ ಸರ್ಕ್ಯೂಟನ್ನು ಮೇಂಟೈನ್ ಮಾಡೋದೇ ಕೆಲಸ ಇದರದ್ದು. ಹಾಗಿದ್ರೆ EMF ಅಂದ್ರೇನು, ಇಟ್ ಈಸ್ ಸಮ್ವಾಟ್ ಲೈಕ್ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳ್ತೀವಲ್ಲ ಅದು. ಇದರಲ್ಲಿ ಪರ್ಟಿಕ್ಯುಲರ್ ವರ್ಡ್ ಏನು ಯೂಸ್ ಮಾಡ್ತಿದ್ದೀವಿ ಅಂತಂದರೆ ದ ವರ್ಕ್ ಡನ್ ಬೈ ಎ ಸೆಲ್. ಇದು ಸೆಲ್ ಒಂದು ವರ್ಕನ್ನು ಮಾಡುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೂ ಅಷ್ಟೇ, ಅಲ್ಲಿ ಸೋರ್ಸ್ ಆಫ್ ಎನರ್ಜಿ ಏನು ಯೂಸ್ ಮಾಡಿರ್ತೀವಲ್ಲ, ಬ್ಯಾಟ್ರಿನೋ ಏನೋ, ಅದು ವರ್ಕ್ ಮಾಡ್ತಾ ಇರುತ್ತೆ ಇನ್ ಮೂವಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಥ್ರೂ ಔಟ್ ದ ಸರ್ಕ್ಯೂಟ್. ಅದನ್ನೇ ನಾವು EMF ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಇದನ್ನು ಹಾಗಿದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ಪೊಟೆನ್ಷಿಯಲ್ ಡಿಫ್ರೆನ್ಸ್ V = W/Q ಇತ್ತು, ಇಲ್ಲಿ E = W/Q ಅಷ್ಟೇ, ಅದು ವೋಲ್ಟೇನೆ. ಇಂಟರ್ನಲ್ ರೆಸಿಸ್ಟೆನ್ಸಿಗೆ ಬಂದ್ವಿ ಅಂದರೆ ಯಾವುದೇ ಒಂದು ಸೆಲ್ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಅದು ಎನರ್ಜಿನ ಸಪ್ಲೈ ಮಾಡ್ತಾ ಇದೆ, ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ತಿದೆ. ಅದರರ್ಥ ಎಲೆಕ್ಟ್ರಾನ್ಸ್ಗಳನ್ನು ಫ್ಲೋ ಆಗೋದಕ್ಕೆ ಮಾಡ್ತಾ ಇದೆ ಅಂದರೆ ಫಸ್ಟು ಆ ಎಲೆಕ್ಟ್ರಾನ್ಸ್ಗಳು ತನ್ನ ಮೂಲಕ ಹಾದು ಹೋಗಬೇಕು, ಒಪ್ಕೋತೀರಾ? ಹಾಗಾದರೆ ಆ ತನ್ನ ಮೂಲಕ ಹಾದು ಹೋಗುವಾಗ ಅದು ಸಹಿತ ಕೆಲವೊಂದಿಷ್ಟು ಅಪೋಸಿಷನನ್ನು ಫೇಸ್ ಮಾಡುತ್ತೆ ಆ ಬ್ಯಾಟ್ರಿ ಒಳಗೇನೆ. ಅದನ್ನೇ ನಾವು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಎಲೆಕ್ಟ್ರೋಲೈಟ್ ಆಫ್ ದ ಸೆಲ್. ಆ ಸೆಲ್ಲಲ್ಲೇ ಒಳಗಡೆ ಇರುವಂಥದ್ದು ವೆನ್ ಇಟ್ ಈಸ್ ಫ್ಲೋಯಿಂಗ್ ಥ್ರೂ ಇಟ್, ತನ್ನ ಒಳಗಡೆನೇ ಫ್ಲೋ ಆಗುವಾಗ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಈ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನೋದು ಎರಡು ಕಾನ್ಸೆಪ್ಟ್ ಮೇಲೆ, ಈ ಇಷ್ಟರ ಮೇಲೆ ಡಿಪೆಂಡ್ ಆಗುತ್ತೆ. ದೀಸ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಇಂಟರ್ನಲ್ ರೆಸಿಸ್ಟೆನ್ಸು. ಆ 2 ಪ್ಲೇಟ್ಸ್ ಇರುತ್ತಲ್ಲ, ಪಾಸಿಟಿವ್ ಎಲೆಕ್ಟ್ರೋಡ್, ನೆಗೆಟಿವ್ ಎಲೆಕ್ಟ್ರೋಡ್, ಆ ಬ್ಯಾಟ್ರಿಲಿ ಇರುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸಪ್ರೇಷನ್ ಎಷ್ಟಿದೆ ಅಂಥೇಳಿ. ಏರಿಯಾ ಆಫ್ ದ ಪ್ಲೇಟ್ ಡಿಪ್ಡ್ ಬೈ ಇಂಟು ದ ಎಲೆಕ್ಟ್ರೋಲೈಟ್. ಇಲ್ಲ ಬ್ಯಾಟ್ರಿ ಆಗಿರ್ಬೋದು, ಸೆಲ್ ಆಗಿರ್ಬೋದು, ಅದ್ರ ಒಳಗಡೆ ಏನಿರುತ್ತೆ, ಎಲೆಕ್ಟ್ರೋಲೈಟ್ ಇರುತ್ತೆ. ನೇಚರ್ ಆಫ್ ದ ಎಲೆಕ್ಟ್ರೋಲೈಟು, ಕಾನ್ಸಂಟ್ರೇಷನ್ ಎಷ್ಟು ಹಾಕಿದ್ದೀವಿ, ಆಮೇಲೆ ಟೆಂಪರೇಚರ್, ಇವೆಲ್ಲದ್ರ ಮೇಲೂ ಏನಾಗಿರುತ್ತೆ, ನಮ್ಮ ಈ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಹಾಗಿದ್ರೆ ಈಗ ಬರೋಣ, ಎಂಟ್ರಾಗೋಣ, ಇವನ್ನೆಲ್ಲ ಕನೆಕ್ಟ್ ಮಾಡುವಂತಹ
ನೆಕ್ಸ್ಟ್ ಟಾಪಿಕ್ TPD ಅಂದರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳ್ತಿದ್ವಿ. ಇದು ಕ್ಲೋಸ್ಡ್ ಸರ್ಕ್ಯೂಟಲ್ಲಿದ್ದಾಗ, ಅಂದರೆ ಕ್ಲೋಸ್ಡ್ ಸರ್ಕ್ಯೂಟ್ ಅಂದರೆ ಮೀನಿಂಗ್ ಏನು ಹೇಳಿ, ಬ್ಯಾಟ್ರಿ ವರ್ಕ್ ಆಗ್ತಿದೆ, ಕರೆಂಟು ಫ್ಲೋ ಆಗ್ತಾ ಇದೆ, ಅಂದರೆ ಫ್ರೀ ಎಲೆಕ್ಟ್ರಾನ್ಸ್ಗಳು ಥ್ರೂ ಔಟ್ ದ ಸರ್ಕ್ಯೂಟ್ ಓಡಾಡ್ತಿದೆ. ಅಂತಹ ಟೈಮಲ್ಲಿ ಇದ್ದಂತಹ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ನಾವು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಈಗ ನಮ್ಮ ಫಾರ್ಮುಲಾ ಡಿರೈವೇಷನಿಗೆ ಬರ್ತಾ ಇದ್ದೀವಿ. ಸಿಂಪಲಾಗಿ ನೋಡೋಣ. ಬ್ಯಾಟ್ರಿ ವರ್ಕ್ ಆಗುವಾಗ ಕರೆಂಟ್ ಹ್ಯಾಸ್ ಟು ಟ್ರಾವೆಲ್ ಥ್ರೂ ಇಟ್, ಆಲ್ಸೋ ಫೈಟಿಂಗ್ ಥ್ರೂ ದಿಸ್. ಇದನ್ನೇ ನಾವು ಇಂಟರ್ನಲ್ ರೆಸಿಸ್ಟೆನ್ಸ್ ಸ್ಮಾಲ್ r ಅಂತ ಹೇಳಿ ಕರಿತೀವಿ. ಇದರಿಂದ ಏನಾಯಿತು, ಆ ಬ್ಯಾಟ್ರಿಯ ಪೊಟೆನ್ಷಿಯಲ್ ಡಿಫ್ರೆನ್ಸು ಅಥವಾ ಆ ಬ್ಯಾಟ್ರಿಯ ವೋಲ್ಟೇಜು ಡ್ರಾಪ್ ಆಯಿತು. ಸೊ ಬಿಕಾಸ್ ಆಫ್ ದಿಸ್ ಇಂಟರ್ನಲ್ ಲಾಸ್, ಯೂಸಬಲ್ ವೋಲ್ಟೇಜ್ ಅಟ್ ಬ್ಯಾಟ್ರೀಸ್ ಟರ್ಮಿನಲ್ V ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಇಟ್ಸ್ E ಎಲೆಕ್ಟ್ರಿಕ್ ಫೀಲ್ಡ್ಗೆ ಅಥವಾ ಈ EMF ಅಂತೇನು ಹೇಳ್ತಿದ್ದೀವಲ್ಲ ಅದಕ್ಕಿಂತಲೂ ಯೂಶ್ವಲಿ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಇದನ್ನೇ ಅವರಿಲ್ಲಿ ಹೇಳಿದ್ದು. ಓಕೆನಾ, ಕಮ್ಮಿ ಇರುತ್ತೆ. ನೆಕ್ಸ್ಟ್ ಓಪನ್ ಸರ್ಕ್ಯೂಟ್ ಅಂತ ತೊಗೊಳ್ಳೋಣ. ಅಂದರೆ ಬ್ಯಾಟ್ರಿ ರೆಸ್ಟಲ್ಲಿತ್ತು, ಹಾಗಿದ್ರೆ ಅಲ್ಲಿ ಕರೆಂಟ್ ಅದರಿಂದ ಬರ್ತಾ ಇಲ್ಲ. ಹಾಗಾದರೆ ಕರೆಂಟ್ ಹೋಗ್ತಾ ಇಲ್ಲ ಅಂದರೆ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇಲ್ಲ. ಅದರ ಅರ್ಥ ಅದರಿಂದ ಯಾವುದೇ ರೀತಿಯಾದಂತಹ ರೆಸಿಸ್ಟೆನ್ಸ್ ಅಪೋಸಿಷನ್ ಏನೂ ಆಗ್ತಾ ಇಲ್ಲ, ಅಂದರೆ ಅಲ್ಲಿಗೆ ವೋಲ್ಟೇಜ್ ಏನು ವೇಸ್ಟ್ ಆಗ್ತಿಲ್ಲ. ದಟ್ ಮೀನ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ದಿ EMF ಕಂಪ್ಲೀಟ್ ಆಗಿರುತ್ತೆ. ಸೊ ಇಫ್ ಯು ಆರ್ ನಾಟ್ ಡ್ರಾಯಿಂಗ್ ಎನಿ ಪವರ್, ನೋ ವೇಸ್ಟ್ ಇನ್ ವೋಲ್ಟೇಜ್. ಕ್ಲೋಸ್ ಸರ್ಕ್ಯೂಟ್ ಅಂತ ತೊಗೊಳ್ಳೋಣ. ದಟ್ ಮೀನ್ಸ್ ಈ ಕರೆಂಟ್ ಫ್ಲೋ ಆಗ್ತಾ ಇದೆ, ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ಇಟ್. ಹಾಗಿದ್ರೆ ಇಲ್ಲೂ ಏನಾಗ್ತಾ ಇದೆ, ರೆಸಿಸ್ಟೆನ್ಸ್ ಆಗ್ತಾ ಇದೆ, ಸೊ ವೋಲ್ಟೇಜ್ ವೇಸ್ಟ್ ಆಗ್ತಿದೆ ಅಂಥೇಳಿ. ಸೊ ಕರೆಂಟ್ ನೌ ಹ್ಯಾಸ್ ಟು ಫೈಟ್ ಥ್ರೂ ದ ಬಲ್ಬ್. ಅಂದರೆ ಕ್ಲೋಸ್ ಸರ್ಕ್ಯೂಟ್ ಅಂದರೆ ಅರ್ಥ ಏನು ಹೇಳಿ, ಅಲ್ಲಿ ಒಂದು ಬಲ್ಬ್ಗೆ ಕನೆಕ್ಟ್ ಮಾಡಿರ್ತೀವಿ. ಬಲ್ಬ್ ಅಂದ್ರೇ ಆ್ಯಕ್ಚುಲಿ ಏನು ಹೇಳಿ, ನೀವು 10th ಕೆಲವೊಂದಿಷ್ಟು MCQ ಸಾಲ್ವ್ ಮಾಡಿದಾಗ ನೀವು ಒಂದು ಕ್ವಶನ್ ಫೇಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಬಲ್ಬ್ ಅಂದರೆ ಆ್ಯಕ್ಚುಲಿ ಇಟ್ ಈಸ್ ಅ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ನಮ್ಮ ಸ್ಟಡೀಸಲ್ಲಿ. ಸೊ ಅದನ್ನು ನಾನು ಕ್ಯಾಪಿಟಲ್ R ಆ್ಯಂಡ್ ನಮ್ಮ ಬ್ಯಾಟ್ರಿಲಿರೋ ಸ್ಮಾಲ್ r ಅಂದರೆ ಇಂಟರ್ನಲ್ ರೆಸಿಸ್ಟೆನ್ಸು. ಸೊ ಟೋಟಲ್ ರೆಸಿಸ್ಟೆನ್ಸ್ ಇಸ್ ಗೋಯಿಂಗ್ ಟು ಬಿ R + R ಆಗುತ್ತೆ. ಸೊ ಹಾಗಿದ್ರೆ ನಮ್ಮ ಹತ್ರ ಇರುವಂಥ V = I/R, ನೋಡಿ ಇಲ್ಲೇ ಬರೆದ್ಬಿಟ್ಟಿದ್ದೀನಿ ನಾನು. V = IR ಅಂತ ತೊಗೊಂಡ್ರೆ I = V/R. V ಅಂದ್ರೇ ಇಲ್ಲಿ ಏನು E, ದಟ್ ಮೀನ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರ ಬದಲು ನಾವು EMF ಆಫ್ ದ ಸೆಲ್ ಅಂತ ತೊಗೋತಿದ್ದೀವಿ E. ಹಾಗಿದ್ರೆ ಟೋಟಲ್ ರೆಸಿಸ್ಟೆನ್ಸ್ ಬಂದುಬಿಟ್ಟು R/R. ಇದನ್ನು ಇಲ್ಲಿ ಹೇಳ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಫ್ರಮ್ ಓಮ್ಸ್ ಲಾ ವಿ ನೋ ದಿಸ್. ಆ್ಯಂಡ್ ಎರಡು ಐಗೆ ಈಕ್ವೇಟ್ ಆಗ್ತಿರೋದ್ರಿಂದ ಇವೆರಡನ್ನು ನಾವು ಈಕ್ವೇಟ್ ಮಾಡ್ಕೋಬೋದು. ಸೊ ಫೈನಲಿ ಸ್ಮಾಲ್ ಆರ್ಗೆ ನಾವು ಇದೊಂದು ಫಾರ್ಮುಲಾನ ತೊಗೊಳ್ಬೋದು. ಆ್ಯಂಡ್ ಇದು ಒಂದು ಫಾರ್ಮುಲಾ ಇದೆ, ಇದು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿ. ಇದು ಹೇಗೆ ಬಂತು ಅಂದರೆ, ಕನ್ಸರ್ವೇಷನ್ ಆಫ್ ಎನರ್ಜಿ ನೀವು ಫಾರ್ಮುಲಾ ನೋಡಿರ್ತೀರ. W ಕನ್ಸರ್ವೇಷನ್ ಆಫ್ ಎನರ್ಜಿ ಕ್ಯಾನ್ ಐದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ ಅಲ್ವಾ. ಸೊ ಹಾಗಿದ್ರೆ ಇಲ್ಲಿ ನಮ್ಮ EMF ಆಫ್ ದ ಸೆಲ್ಲಲ್ಲಿರುವಂತಹ ಒಂದು ಎನರ್ಜಿ EMF ಆಫ್ ದ ಸೆಲ್ ಅಂದರೆ ಹೋಲಾಗಿ ಹೊಸದಾಗಿ ತಂದಾಗ ಆ ಟೈಮಲ್ಲಿ ಇದ್ದಂತಹ ಎನರ್ಜಿ ಅಂದರೆ ವರ್ಕ್ ಡನ್ ಆಗ್ತಿರೋದು, ಅದರದ್ದು ವರ್ಕ್ ಮಾಡುವಾಗ ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸು ಅಷ್ಟರದ್ದು ಸೇರ್ಕೊಳ್ಳುತ್ತೆ. ಆ್ಯಂಡ್ ಈಗ ಇದರಲ್ಲಿ ಕ್ಯೂನ ನಾನು ಡಿವೈಡ್ ಮಾಡಿಕೊಂಡೆ ಅಂತ ಅಂದರೆ ಆಗ E = V + ಸ್ಮಾಲ್ r ಇಂಟರ್ನಲ್ ರೆಸಿಸ್ಟೆನ್ಸು. ಇದನ್ನು ರಿಪ್ಲೇಸ್ ಮಾಡಿ ಇದು ಒಂದು ಫಾರ್ಮುಲಾನ ಬರ್ಕೊಳ್ತಾರೆ, V = E - R ಅಂತ ಹೇಳಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಟುಡೇಸ್ ಸೆಷನ್. ನೆಕ್ಸ್ಟ್ ನಾವು ಸೀರೀಸ್ ಪ್ಯಾರಲಲ್ ಇನ್ ಕೇಸ್ ಆಫ್ ಎಲೆಕ್ಟ್ರಿಕ್ ಸೆಲ್ಲಲ್ಲಿ ನೋಡ್ತೀವಿ. ರೆಸಿಸ್ಟೆನ್ಸಲ್ಲಿ ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಆಲ್ಮೋಸ್ಟ್ ಕಿರ್ಚಾಫ್ ಲಾ ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಕಿರ್ಚಾಫ್ ಲಾ. ಆ್ಯಂಡ್ ವೆಡ್ನಸ್ಡೇಗೆ ನಾವು ಆಲ್ಮೋಸ್ಟ್ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೊಂಡು MCQಸನ್ನು ಮತ್ತು ಸಾಧ್ಯ ಆದರೆ ನನಗೆ ಪ್ರಾಬ್ಲಮ್ಸನ್ನು ಹೇಳೋದಕ್ಕೆ ಆ್ಯಕ್ಚುಲಿ ಸ್ಕ್ರೀನ್ ಶೇರ್ ಮಾಡಿ ಬರಿತಾ ಹೋದರೆ ಚೆನ್ನಾಗಿ ಅನ್ನೋದು ನನ್ನ ಫೀಲು. ಇದೆಲ್ಲ ಬರಬೇಕು ಅಂತಂದರೆ ನಿಮಗೇನಾದರೂ ಟೈಮ್ ಇದೆ, ನೀವು ಮನೇಲೇ ಇರ್ತೀರಾ, ಹೋಲ್ ಡೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಿಮಗೆ ತುಂಬ ಟೈಮ್ ಇದೆ, ಏನು ಓದಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಸನ್ನು ಚೆನ್ನಾಗಿ ಸಾಲ್ವ್ ಮಾಡಿ. ಟೆಕ್ಸ್ಟ್ ಬುಕ್ಕಲ್ಲಿರೋದು. ಆ್ಯಂಡ್ ಔಟ್ ಆಫ್ ದ ಟೆಕ್ಸ್ಟ್ ಬುಕ್ ಆಲ್ಸೋ ಕಲೆಕ್ಟ್ ಸಮ್ ಕ್ವೆಶನ್ಸ್ ರಿಲೇಟೆಡ್ ಎಲೆಕ್ಟ್ರಿಸಿಟಿ ಕ್ಲಾಸ್ 10 ತೊಗೊಂಡ್ಬಿಟ್ಟು ಚೆನ್ನಾಗಿ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಏನು ಅನಿಸ್ತು ವಿಡಿಯೋ ಬಗ್ಗೆ? ಐ ನೀಡ್ ಒನ್ ಕಮೆಂಟ್ ಫ್ರಮ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್. ಬಾಯ್.